ಬಿಗ್ ಬಾಸ್ ನೀವು ನೋಡ್ತಾ ಇರ್ತೀರಾ, ಜೊತೆಗೆ ಇವತ್ತು ಟ್ರೀಟ್ಮೆಂಟ್ ಕೂಡ ಮಾಡಿದ್ದೀರಾ. ಏನಾದರೂ ಡ್ರೋನ್ ಪ್ರತಾಪ್ ಅವರು ಮೆಂಟಲಿ ಲೈಕ್ ಅವ್ರು ತುಂಬ ಕುಗ್ಗಿದ್ದಾರೆ ಅನ್ನೋ ಥರ ಏನಾದರೂ ಅನಿಸ್ತಾ ನಿಮಗೆ ಅವ್ರ ಜೊತೆ ಮಾತಾಡಿದಾಗ? ಇಲ್ಲ ಮ್ಯಾಮ್, ಅವ್ರು ತುಂಬಾ ಸ್ಟ್ರಾಂಗ್ ಇದ್ರು. ಡಿಸ್ಚಾರ್ಜ್ ಆಗಬೇಕಾದ್ರೂ ಅಷ್ಟೇ ಇಲ್ಲ ನಾನು ಬಿಗ್ ಬಾಸ್ ವಿನ್ ಆಗೇ ಬರ್ತೀನಿ ಸರ್ ಅಂತಲೇ ನಮಗೆ ಲಾಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಸರ್, ನನಗೆ ಹೆಲ್ತ್ ಅಂದರೆ ಒಂದು ಸ್ವಲ್ಪ ಗ್ಯಾಸ್ಟ್ರೈಟಿಸಿಂದ ನನಗೆ ಹೊಟ್ಟೆ ಕೆಟ್ಟಿದೆ ಬಿಟ್ಟರೆ ಬೇರೆ ಇನ್ನೇನಿಲ್ಲ, ಮೆಂಟಲಿ ಐ ಆಮ್ ಫಿಟ್ ಆ್ಯಂಡ್ ಫೈನ್ ಅಂತಲೇ ಹೇಳಿದ್ದು. ಅವರು ಮೆಂಟಲಿ ವೀಕ್ ಆಗಿಲ್ಲ. ಬಿಗ್ ಬಾಸ್ ನೀವು ನೋಡ್ತಾ ಇರ್ತೀರಾ, ಜೊತೆಗೆ ಇವತ್ತು ಟ್ರೀಟ್ಮೆಂಟ್ ಕೂಡ ಮಾಡಿದ್ದೀರಾ. ಏನಾದರೂ ಡ್ರೋನ್ ಪ್ರತಾಪ್ ಅವರು ಮೆಂಟಲಿ ಲೈಕ್ ಅವ್ರು ತುಂಬ ಕುಗ್ಗಿದ್ದಾರೆ ಅನ್ನೋ ಥರ ಏನಾದರೂ ಅನಿಸ್ತಾ ನಿಮಗೆ ಅವ್ರ ಜೊತೆ ಮಾತಾಡಿದಾಗ? ಇಲ್ಲ ಮ್ಯಾಮ್, ಅವ್ರು ತುಂಬಾ ಸ್ಟ್ರಾಂಗ್ ಇದ್ರು. ಡಿಸ್ಚಾರ್ಜ್ ಆಗಬೇಕಾದ್ರೂ ಅಷ್ಟೇ ಇಲ್ಲ ನಾನು ಬಿಗ್ ಬಾಸ್ ವಿನ್ ಆಗೇ ಬರ್ತೀನಿ ಸರ್ ಅಂತಲೇ ನಮಗೆ ಲಾಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಸರ್, ನನಗೆ ಹೆಲ್ತ್ ಅಂದರೆ ಒಂದು ಸ್ವಲ್ಪ ಗ್ಯಾಸ್ಟ್ರೈಟಿಸಿಂದ ನನಗೆ ಹೊಟ್ಟೆ ಕೆಟ್ಟಿದೆ ಬಿಟ್ಟರೆ ಬೇರೆ ಇನ್ನೇನಿಲ್ಲ, ಮೆಂಟಲಿ ಐ ಆಮ್ ಫಿಟ್ ಆ್ಯಂಡ್ ಫೈನ್ ಅಂತಲೇ ಹೇಳಿದ್ದು. ಅವರು ಮೆಂಟಲಿ ವೀಕ್ ಆಗಿಲ್ಲ. ಬಿಗ್ ಬಾಸ್ ನೀವು ನೋಡ್ತಾ ಇರ್ತೀರಾ, ಜೊತೆಗೆ ಇವತ್ತು ಟ್ರೀಟ್ಮೆಂಟ್ ಕೂಡ ಮಾಡಿದ್ದೀರಾ. ಏನಾದರೂ ಡ್ರೋನ್ ಪ್ರತಾಪ್ ಅವರು ಮೆಂಟಲಿ ಲೈಕ್ ಅವ್ರು ತುಂಬ ಕುಗ್ಗಿದ್ದಾರೆ ಅನ್ನೋ ಥರ ಏನಾದರೂ ಅನಿಸ್ತಾ ನಿಮಗೆ ಅವ್ರ ಜೊತೆ ಮಾತಾಡಿದಾಗ? ಇಲ್ಲ ಮ್ಯಾಮ್, ಅವ್ರು ತುಂಬಾ ಸ್ಟ್ರಾಂಗ್ ಇದ್ರು. ಡಿಸ್ಚಾರ್ಜ್ ಆಗಬೇಕಾದ್ರೂ ಅಷ್ಟೇ ಇಲ್ಲ ನಾನು ಬಿಗ್ ಬಾಸ್ ವಿನ್ ಆಗೇ ಬರ್ತೀನಿ ಸರ್ ಅಂತಲೇ ನಮಗೆ ಲಾಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಸರ್, ನನಗೆ ಹೆಲ್ತ್ ಅಂದರೆ ಒಂದು ಸ್ವಲ್ಪ ಗ್ಯಾಸ್ಟ್ರೈಟಿಸಿಂದ ನನಗೆ ಹೊಟ್ಟೆ ಕೆಟ್ಟಿದೆ ಬಿಟ್ಟರೆ ಬೇರೆ ಇನ್ನೇನಿಲ್ಲ, ಮೆಂಟಲಿ ಐ ಆಮ್ ಫಿಟ್ ಆ್ಯಂಡ್ ಫೈನ್ ಅಂತಲೇ ಹೇಳಿದ್ದು. ಅವರು ಮೆಂಟಲಿ ವೀಕ್ ಆಗಿಲ್ಲ.